ಓಂ ಶ್ರೀ ವಾಸವಾಂಬಾಯೈ ನಮಃ. ಶ್ರೀ ವಾಸವಿ ಕನ್ಯಕಾ ದೇವಿ ಪುರಾಣದ 13ನೆಯ ಅಧ್ಯಾಯ. 12ನೇ ಅಧ್ಯಾಯದಲ್ಲಿ ವೈಶ್ಯರ ಜೊತೆ ಸಮಾಲೋಚನೆಯನ್ನು ಮಾಡಿದ ನಂತರ ಕುಸುಮಶ್ರೇಷ್ಠಿಯ ವಿಷಾದವನ್ನು ನೋಡಿದಂತಹ ವಾಸವಿ ದೇವಿ ಅದಕ್ಕೆ ಪರಿಹಾರಾರ್ಥವಾಗಿ ಕೆಲವೊಂದು ನುಡಿಗಳನ್ನು ಮತ್ತು ಕೆಲವೊಂದು ವಿಚಾರಗಳನ್ನು ಗೀತ ಬೋಧನೆಯನ್ನು ಮಾಡ್ತಾಳೆ. ಅದಾದ ನಂತರ ಏನಾಯಿತು ಅಂತ 13ನೆಯ ಅಧ್ಯಾಯ ತ್ರಯೋದಶಾಧ್ಯಾಯದಲ್ಲಿ ನೋಡೋಣ. ಕುಸುಮಶ್ರೇಷ್ಠಿಗೆ ವಾಸವಿ ಕನ್ನಿಕೆಯ ಮೂಲಕ ಉತ್ತಮವಾದ ಆಧ್ಯಾತ್ಮಿಕ ತತ್ವ ಸಾರವನ್ನೆಲ್ಲ ಸಾಲಂಕಾಯನ ಮಹರ್ಷಿಯಿಂದ ಕೇಳಿದಂತಹ ಮಣಿಗುಪ್ತಾದಿಗಳ ಹೃದಯಗಳು ಪುಲಕಿತಗೊಳ್ತವೆ. ಅವರು ಧನ್ಯತೆಯನ್ನು ಹೊಂದಿದಂತೆ ಭಾವಿಸ್ತಾರೆ. ಅದನಂತರ ವೃತ್ತಾಂತವನ್ನು ತಿಳಿಸಿರಿ ಅಂತ ಏನಾಯಿತು, ಅದರ ನಂತರದ ವಿಚಾರವೇನು ಅಂತ ಹೇಳಿ ಅಂತ ಉತ್ಸುಕರಾಗಿ ಸಾಲಂಕಾಯನರನ್ನು ಪ್ರಾರ್ಥನೆ ಮಾಡ್ಕೋತಾರೆ. ಆಗ ಮುನಿವರೇಣ್ಯರು ಅವರಿಗೆ, ಹೇ ಪುತ್ರರೇ, ಕುಸುಮಾರ್ಯರು ಶ್ರೀ ವಾಸವಿ ಗೀತ ಬೋಧನೆಯನ್ನು ಪಡೆದು ಶಾಂತಚಿತ್ತನಾಗಿ ನಿದ್ರಿಸಿದ ಆ ರಾತ್ರಿ ಕಳೆಯುತ್ತೆ. ಮರುದಿನದ ಉದಯದಲ್ಲಿ ವೈಶ್ಯಶ್ರೇಷ್ಠರು ಕಾಂತಿವಂತರಾದ ವಿಶಾಲವಾದ ರತ್ನ ಸಮುದಾಯಗಳಿಂದ ಅಲಂಕರಿಸಲ್ಪಟ್ಟ ಶ್ರೀ ನಗರೇಶ್ವರ ಸ್ವಾಮಿ ಮಂಟಪಕ್ಕೆ ಆಗಮಿಸ್ತಾರೆ. ಆಗ ಆ ವಿಷಯವನ್ನೆಲ್ಲ ಕೇಳಿ ಕುಸುಮಶ್ರೇಷ್ಠಿ ಸಂತೋಷದಿಂದ ಅಲ್ಲಿಗೆ ಹೊರಡ್ತಾರೆ. ಆ ನೃಪಾಲನು ವಾಸವಿ ಕನ್ನಿಕೆಯನ್ನು ಪಲ್ಲಕ್ಕಿಯಲ್ಲಿ ಕುಳ್ಳರಿಸಿಕೊಂಡು ವೇಗವಾಗಿ ಬಂದು ಭಕ್ತಿಯಿಂದ ನಗರೇಶ್ವರ ಸ್ವಾಮಿಗೆ ಪ್ರದಕ್ಷಿಣೆ ಮಾಡಿ ಭಾಸ್ಕರಾಚಾರ್ಯರಿಗೂ ವೈಶ್ಯರಿಗೂ ನಮಸ್ಕರಿಸಿ ಅವರಿಗೆ ಉಚಿತ ಆಸನವನ್ನು ನೀಡ್ತಾರೆ. ಸಭಾ ತ್ಯಾಗ ಮಾಡಿ ಓಡಿ ಹೋದ ವೈಶ್ಯರ ಹೊರತು ಮಿಕ್ಕ ವೈಶ್ಯರೆಲ್ಲರೂ ವೀರ ಕಂಕಣ ಧಾರಣೆ ಮಾಡಿರಿ ಅಂತ ಋಷಿಶ್ರೇಷ್ಠರು ವಾಕ್ಚತುರರೂ ಆದಂತಹ ಭಾಸ್ಕರಾಚಾರ್ಯರೆಲ್ಲರೂ ಹೇಳ್ತಾರೆ. ಆ ನಂತರ ಯುವಕನಾದ ಲಾಭಶ್ರೇಷ್ಠಿಗೆ ವೀರ ಕಂಕಣ ಧಾರಣೆಯನ್ನು ಮಾಡುವ ವಿಚಾರವನ್ನು ನೋಡೋಣ. ಈಗ ಗುರು ಭಾಸ್ಕರಾಚಾರ್ಯರ ಆದೇಶವನ್ನು ಕೇಳಿ ಧರ್ಮಪುರಾಧಿಪತಿಯಾದ ಪುತ್ರನಾದ ಲಾಭಶ್ರೇಷ್ಠಿ ಎಂಬ ವೈಶ್ಯ ಯುವಕನು ಎದ್ದು ನಿಂತು ಸಭಿಕರೆಲ್ಲರಿಗೂ ನಮಸ್ಕರಿಸಿ ಆನಂದಾವೇಶಗಳಿಂದ ಕೂಡಿ, ಗುರುವರೇಣ್ಯ, ಅಗ್ನಿ ಪ್ರವೇಶಕ್ಕೆ ನನಗೆ ಅಗ್ರ ತಾಂಬೂಲವನ್ನಿತ್ತು ಕಂಕಣ ಧಾರಣೆ ಮಾಡ್ರಿ ಅಂತ ನುಡಿತ ತ್ವರಿತಗೊಳಿಸ್ತಾನೆ. ಆ ವೈಶ್ಯನ ಯುವಕನನ್ನು ಕಂಡ ಅಲ್ಲಿದ್ದವರೆಲ್ಲ ಆಶ್ಚರ್ಯಚಕಿತರಾಗಿ, ಅಯ್ಯೋ, ನೀನಿನ್ನು ಚಿಕ್ಕವನು, ನಿನ್ನೆ ಮೊನ್ನೆ ವಿವಾಹವಾದವನು, ಸಂತಾನವಿಲ್ಲದವನು, ನೀನು ಆತ್ಮಾರ್ಪಣೆಗೆ ಸಿದ್ಧನಾಗುವುದು ಒಳಿತಲ್ಲ. ಈ ಬಾಲ್ಯ ಚಾಪಲ್ಯವನ್ನು ಬಿಟ್ಟು ಹಾಯಾಗಿ ಜೀವಿಸು ಅಂತ ಮೂದಲಿಸ್ತಾರೆ. ಆ ಬಳಿಕ ಲಾಭಶ್ರೇಷ್ಠಿ, ಹೇ ಪೂಜನೀಯರೇ, ಕುಲಗೋತ್ರಗಳು ಧರ್ಮ ಮರ್ಯಾದೆಗಳ ರಕ್ಷಣೆಯ ಕರ್ತವ್ಯವು ಸಂತಾನಹೀನರಿಗೂ ಅಧಿಕ ಸಂತಾನ ಇರುವವರಿಗೂ ಅಸ್ವಸ್ಥರಿಗೂ ಯಾರಿಗಾದರೂ ಒಂದೇ ಅಲ್ಲವೇ? ಆದ್ದರಿಂದ ವೀರ ಕಂಕಣ ಧಾರಣೆ ನನಗೆ ಅಣತಿಯಂತೆ ಪ್ರಸಾದಿಸಿ ಅಂತ ದೃಢವಾಗಿ ಹಠದಿಂದ ನುಡಿತಾನೆ. ಲಾಭಶ್ರೇಷ್ಠಿಯ ತ್ಯಾಗ ಗರಿಮೆಯನ್ನು ನೋಡಿ ಹಿಗ್ಗಿದ ಆಚಾರ್ಯ ಭಾಸ್ಕರರು ಅವನ ನಿರ್ಣಯವನ್ನು ಪ್ರಶಂಸಿಸಿ ಕೂಡಲೇ 9 ಎಳೆಗಳಿಂದ ಹೊಲಿದ ದಾರವನ್ನು 6 ವಿಳೆದೆಲೆ ಅಡಿಕೆಗಳಿಂದ ಕೂಡಿದ ತಾಂಬೂಲದಲ್ಲಿ ಆ ಯುವಕನಿಗೆ ಕೊಡ್ತಾರೆ. ಆಗ ವಾಸವಿ ಕನ್ನಿಕೆಯು ಎದ್ದು ನಿಂತು, ಪೂಜ್ಯರಾದ ಗುರು ಬಾಲವೃದ್ಧರೇ, ಈ ಯುವಕನು ತನ್ನ ವಂಶಕ್ಕೆ ಒಬ್ಬನೇ ಇರುವನು. ಈತನು ಸಮಸ್ತ ವೈಶ್ಯಕುಲ ಗೋತ್ರ ಧರ್ಮ ರಕ್ಷಣೆಗೆ ಪ್ರಾಣವನ್ನು ಬಲಿದಾನ ಮಾಡಲು ಸಂಸಿದ್ಧನಾಗಿರುವನು. ಸಂತಾನಹೀನನಾದ ಇವನಿಗೆ ಕೂಡ ಉತ್ತಮ ಗತಿ ಪ್ರಾಪ್ತಿಯಾಗಬೇಕು. ಆದ್ದರಿಂದ ಇನ್ನು ಮುಂದೆ ಲೆಕ್ಕ ಮಾಡುವಾಗ, ಅಳೆಯುವಾಗ, ದಾನ ಮೊದಲಾದ ಸಮಸ್ತ ಕಾರ್ಯಗಳನ್ನು ಆಚರಿಸುವ ಸಮಯದಲ್ಲಿ ವೈಶ್ಯರು ತ್ಯಾಗಶೀಲನಾದ ಈ ಯುವಕನ ನಾಮವನ್ನು ಮೊಟ್ಟ ಮೊದಲು ಸ್ಮರಿಸಿ ಅವರು ಸಂಪಾದಿಸಿದ ಪುಣ್ಯ ಫಲಗಳಲ್ಲಿ ಸ್ವಲ್ಪವನ್ನು ಈತನಿಗೆ ಕೂಡ ಸೇರುವಂತೆ ದಾನಾದಿಗಳನ್ನು ನೀಡಬೇಕು ಅಂತ ಅಲ್ಲಿದ್ದವರಿಗೆ ಸೂಚಿಸ್ತಾಳೆ. ಕೂಡಲೇ ಕುಸುಮಶ್ರೇಷ್ಠಿ ಎದ್ದು ನಿಂತು, ವಾಸವಿ ಕನ್ನಿಕೆಯು ಹೇಳಿದ ಈ ವಿಧಾನವು ಇನ್ನು ಮುಂದೆ ಸಕಲ ವೈಶ್ಯ ಜಾತಿಗೆ ಕುಲಾಚಾರವಾಗಿ ಪ್ರಕಾಶಿಸುವುದು. ಇನ್ನು ಆರ್ಯ ವೈಶ್ಯರು ಆಚರಿಸುವ ದಾನ, ವಿಕ್ರಯ, ಗಣಾನಾದಿ ಸಮಸ್ತ ಕಾರ್ಯಗಳಲ್ಲಿ ಮೊದಲು ಲಾಭ ಎಂದು ಉಚ್ಚರಿಸಿ ಆ ಮೊದಲು ಕರ್ಮಗಳ ಪುಣ್ಯ ಫಲಗಳನ್ನು ಲಾಭಶ್ರೇಷ್ಠಿಗೆ ಸಮರ್ಪಿಸಿರಿ ಅಂತ ಕಟ್ಟುಪಾಡನ್ನು ಮಾಡ್ತಾನೆ. ಸಕಲ ವೈಶ್ಯರು ಅತ್ಯುತ್ಸಾಹಪರರಾಗಿ ತಮ್ಮ ಅಂಗೀಕಾರವನ್ನು ಪ್ರಕಟಿಸ್ತಾರೆ. ಅದಾದ ನಂತರ ವಾಸವಿ ಕನ್ನಿಕೆಯು ವೈಶ್ಯರ ಅಗ್ನಿ ಪ್ರವೇಶಕ್ಕೆ ಅರ್ಹತೆಗಳನ್ನು ನಿರ್ಣಯಿಸೋದು ಹೇಗೆ ಅನ್ನೋದನ್ನು ನೋಡೋಣ. ಈಗ ಈ ಒಂದು ಸಮಯದಲ್ಲಿ ಎಲ್ಲ ಆರ್ಯವೈಶ್ಯರಲ್ಲಿ ಉತ್ಸಾಹ ಹೊಮ್ಮತೊಡಗಿತ್ತೆ.
102 ಗೋತ್ರಗಳಲ್ಲಿಯೂ ಸಹ ಆಬಾಲ ವೃದ್ಧರೆಲ್ಲರೂ ತಮ್ಮ ಪ್ರಾಣಗಳನ್ನು ತೃಣೀಕರಿಸಿ ಅಗ್ನಿ ಪ್ರವೇಶ ಮಾಡೋದಕ್ಕೆ ನಿಶ್ಚಯಿಸಿಕೊಂಡು ಅಗ್ನಿಯಲ್ಲಿ ನಾನು ಮೊದಲು ಪ್ರವೇಶಿಸ್ತೀನಿ ಅಂತ ಅಬ್ಬರ ಮಾಡ್ತಾರೆ. ಆಗ ವಾಸವಿ ಕನ್ನಿಕೆಯು ಅವರೆಲ್ಲರನ್ನ ಶಾಂತಗೊಳಿಸಿ ಮೃದು ಮಧುರ ವಚನಗಳಿಂದ, ಎಲೆ ಮಹಾವೈಶ್ಯರೇ, ನೀವು ಆವೇಶದಿಂದ ಸಾಹಸ ಮಾಡಕೂಡದು. ನಿರಂಕುಶರಾದ ದುಷ್ಟತ್ವವನ್ನು ತ್ಯಾಗ ಅಹಿಂಸೆಗಳ ಪ್ರಭಾವದಿಂದ ನಾಶಗೊಳಿಸಬೇಕೆಂಬ ಸಂಕಲ್ಪದಿಂದ ಮಾತ್ರವೇ ನಾವೀ ಅದ್ಭುತವಾದ ಆತ್ಮತ್ಯಾಗ ಮಹೋದ್ಯಮವನ್ನು ಕೈ ಹಿಡಿದಿದ್ದೀವೇ ಹೊರತು ವಂಶನಾಶಕ್ಕಾಗಿ ಅಲ್ಲ. ಮಕ್ಕಳು, ಬಂಧುಗಳು ಮೊದಲಾದವರೆಲ್ಲರೂ ಅಗ್ನಿಕುಂಡದಲ್ಲಿ ಬಿದ್ದರೆ ಕುಲವೆಲ್ಲ ನಶಿಸಿ ಹೋಗುತ್ತೆ. ಆದ್ದರಿಂದ ನೀವು ಮಾಡಬೇಕಾದ ಕಾರ್ಯವನ್ನು ನಾನೀಗ ನಿಮಗೆ ವಿವರಿಸ್ತೀನಿ. ಹೇ ವೈಶ್ಯೋತ್ತಮರೇ, ಬಹುವಿಧ ಗೋತ್ರಗಳಲ್ಲಿ ಹುಟ್ಟಿ ಮಿತ್ರ ಕಳತ್ರಾದಿಗಳೊಡಗೂಡಿ ಧರ್ಮ ರಕ್ಷಣೆಗಾಗಿ ಸೊಂಟ ಕಟ್ಟಿ ಪೂಜ್ಯರಾಗಿ ಸಾವಿರ ಸಂಖ್ಯೆಯಲ್ಲಿ ರಾರಾಜಿಸುತ್ತಿರುವ ನಿಮ್ಮಲ್ಲಿ ಯಾರಿಗೆ ನಗರೇಶ್ವರ ಸ್ವಾಮಿಯ ವಿಮಾನವು ಮತ್ತು ತದಿತರ ಗೋಪುರ ಕಲಶಗಳು ಕೋಟಿ ಸೂರ್ಯಕಾಂತಿಯರು ಪ್ರಕಾಶಿಸುತ್ತಾ ಕಾಣಿಸುವುದೋ ಅಂಥ ಪುಣ್ಯಶೀಲರು, ಸಂತಾನವಂತರು ಆದ ವೃದ್ಧ ದಂಪತಿಗಳು ಗೋತ್ರಕ್ಕೆ ಓರ್ವ ದಂಪತಿಗಳಂತೆ ಮಾತ್ರ ನನ್ನೊಡಗೂಡಿ ಅಗ್ನಿ ಪ್ರವೇಶವನ್ನು ಮಾಡಬೇಕು. ಮಿಕ್ಕವರನ್ಯಾರೂ ಆತ್ಮಾರ್ಪಣೆಗೆ ಸಿದ್ಧರಾಗಕೂಡದು. ಇದು ದೇವಿಯಾಣತಿಯಂತೆ ಅಂತ ಆದೇಶವನ್ನು ನೀಡ್ತಾಳೆ ವಾಸವಿದೇವಿ. ಆ ವಾಸವಿದೇವಿಯ ನುಡಿಗಳನ್ನು ಕೇಳಿದಂತಹ ಆರ್ಯವೈಶ್ಯರೆಲ್ಲರೂ ಮಂತ್ರಮುಗ್ಧರಂತೆ ಆಕೆಯ ಅಣತಿಯಂತೆ ಶಿರಸಾಶಾಂತರಾಗ್ತಾರೆ. ಆನಂತರ ದೇವಿಯ ಅಣತಿಯಂತೆ ಅನುಸರಿಸಿ ವಿಮಾನ, ಗೋಪುರ, ಕಲಶಗಳು, ಅದ್ಭುತ ದಿವ್ಯ ದರ್ಶನ ಪಡೆದ 102 ಗೋತ್ರದ ದಂಪತಿಗಳು, ಪುಣ್ಯ ದಂಪತಿಗಳು ತಮ್ಮ ಪುತ್ರರಾದ ಬಾಲನಾಗರರನ್ನು ಕರೆದು ಅವರಿಗೆ ಅನೇಕ ವಿಧಗಳಲ್ಲಿ ಆಶೀರ್ವದಿಸಿ, ಹೇ ಸುಕುಮಾರರಿರ, ನೀವು ಗೌರಿ ನಗರೇಶ್ವರರ ಕೃಪೆಯಿಂದ, ಕೋನ ಕಮಲನ ಜನಾರ್ದನರ ದಯೆಯಿಂದ, ಬ್ರಹ್ಮಾಂಶ ಸಂಭೂತರಾದ ಗುರು ಭಾಸ್ಕರಾಚಾರ್ಯರ ಆದೇಶಾನುಗಳಾಗಿ ನಮ್ಮ ಕುಲದೇವತೆಯಾದ ವಿಂಧ್ಯಾವಾಸಿನಿ ದೇವಿ ರಕ್ಷಣೆಯಲ್ಲಿ ಪುತ್ರ ಪೌತ್ರಾದಿ ವೃದ್ಧಿ ಹೊಂದಿ ಆಯುರಾರೋಗ್ಯಗಳಿಂದ ಪರಿಪೂರ್ಣ ಭೋಗ ಭಾಗ್ಯಗಳಿಂದ ತುಂಬಿರುತ್ತಾ ಬಹುಕಾಲ ಬಾಳಿ ಬೆಳಗಿರಿ. ನಿಮ್ಮೆಲ್ಲರಿಗೂ ವಿದ್ಯಾ ವಿನಯ ಸಂಪತ್ತುಗಳು ಮೈಗೂಡಲಿ. ಸ್ವಕುಲ ಧರ್ಮಚಾರರಾಗಿ ಸರ್ವಮತ ಸಾಮರಸ್ಯದಿಂದ ಆದರ್ಶಪ್ರಾಯವಾದ ಐಕ್ಯಮತ್ಯದಿಂದ ವಿರಾಜಿಸುವಂತರಾಗಿರಿ. ನಿರಂತರವೂ ಗುರು ನಿರ್ಣಯದ ಅಣತಿಯಂತೆ ಅನುಸರಿಸಿ ಬಾಳುತ್ತಾ ಧನ್ಯ ಜೀವಿಗಳಾಗಿರಿ. ಆರ್ಯ ವೈಶ್ಯವಂಶದ ಕೀರ್ತಿಯನ್ನು ಅಖಿಲ ಪ್ರಪಂಚದಲ್ಲಿ ಅತ್ಯುನ್ನತ ಪದಗಳಲ್ಲಿ ರಾರಾಜಿಸುವಂತೆ ಮಾಡಿರಿ ಅಂತ ಉಪದೇಶವನ್ನು ನೀಡ್ತಾಳೆ. ಹೀಗೆ 102 ಗೋತ್ರಗಳ ಆರ್ಯವೈಶ್ಯರಿಗೆ ಸಂಕೇತನಾಮಗಳು ಏರ್ಪಾಡಾಗತ್ತೆ. ಅದು ಹೇಗೆ ಅಂತ ನೋಡೋಣ. ಆನಂತರ ಭಾಸ್ಕರಾಚಾರ್ಯರು ತ್ಯಾಗಧನರಾದ ವೈಶ್ಯ ದಂಪತಿಗಳನ್ನು ನೋಡಿ, ಹೇ ವೈಶ್ಯರತ್ನಗಳಿರ, ನಿಮಗೀಗ ಅತೀವ ಮುಖ್ಯವಾದ ಕೆಲವು ವಿಷಯಗಳನ್ನು ಹೇಳ್ತೀನಿ, ಕೇಳಿ ಸಮಾಧಾನವಾಗಿ ಆಲಿಸಿರಿ. 714 ಗೋತ್ರಗಳೊಡನೆ ಮಹಾಸಂಘವಾಗಿ ಬೆಳಗುತ್ತಿದ್ದ ಆರ್ಯವೈಶ್ಯರು ಈಗ 2 ವಿಭಾಗಗಳಾಗಿ ವಿಭಜನೆಯಾಗಿ ಬಿಟ್ಟಿರುವರಲ್ಲವೇ. 612 ಗೋತ್ರಗಳವರು ಅವರ ಪುರಾಕೃತ ದುಷ್ಕರ್ಮ ಪ್ರಭಾವದಿಂದ ವಾಸವಿ ಕನ್ನಿಕೆಯ ಉಪದೇಶಗಳನ್ನು ಪಾಲಿಸದೆ, ತ್ಯಾಗದ ಅನಂತ ಮಹತ್ವವನ್ನು ಗ್ರಹಿಸಲಾಗದೆ ನಿಮ್ಮ 102 ಗೋತ್ರದವರೊಡನೆ ಸಂಬಂಧಗಳನ್ನು ಕಡಿದುಕೊಂಡು ಹೊರಟು ಹೋದರು. ಅಂಥವರಿಂದ ಮಹಾತ್ಮರಾದ ಪುಣ್ಯಶೀಲರಾದ ನಿಮ್ಮನ್ನು ಬೇರೆಯಾಗಿ ಗುರುತಿಸಬೇಕಾಗಿರೋದು. ಆದ್ದರಿಂದ ನಿಮಗೆ ಋಷಿಗೋತ್ರಗಳೊಡನೆ ಮರ್ಮವಾದ ಸಂಕೇತನಾಮಗಳನ್ನು ಕೂಡ ಏರ್ಪಡಿಸುತ್ತಾ ಇದ್ದೀನಿ. ಈ ಸಂಕೇತನಾಮಗಳು ಪ್ರಾಕೃತ ಗೋತ್ರಗಳೆನಿಸುತ್ತವೆ. ಪ್ರಸ್ತುತ ಕ್ಷತ್ರಿಯ ಪಾಲಕರಿಗೂ ನಮಗೂ ಸಂಭವಿಸಿರುವ ವಿರೋಧ ಕಾರಣಗಳಿಂದಲೂ ನಮ್ಮಿಂದ ಕಡಿದು ಹೋದ 612 ಗೋತ್ರಗಳ ವೈಶ್ಯರಲ್ಲಿ ನಮ್ಮ ಬಗ್ಗೆ ಉಂಟಾಗಿರುವ ವೈಷಮ್ಯ ಭಾವದ ಕಾರಣದಿಂದಲೂ ಪ್ರಾಪ್ತವಾಗಿರುವಂತಹ ಪ್ರಮಾದಗಳಿಂದಲೂ ಕ್ಷುದ್ರ ವಿದ್ಯಾ ಪ್ರಯೋಗಗಳಿಂದಲೂ ರಕ್ಷಣೆಯನ್ನು ಕಲ್ಪಿಸಿಕೊಳ್ಳಲು ನೀವು ತಾತ್ಕಾಲಿಕವಾಗಿ ಸ್ವಲ್ಪ ಕಾಲ ಋಷಿ ಗೋತ್ರಗಳನ್ನು ಹೇಳಿಕೊಳ್ಳದೆ ಸಂಕೇತನಾಮಗಳಿಂದಲೇ ಗೋತ್ರಗಳನ್ನು ಹೇಳ್ಕೊಳ್ರಿ. ನೀವು ಆಚರಿಸುವ ವೇದೋಕ್ತ ಕರ್ಮಗಳ ಬದಲು ಅತ್ಯವಸರ ಪರಿಸ್ಥಿತಿಗಳಲ್ಲಿ ಆಚರಣಾ ಯೋಗ್ಯವಾದ ಪುರಾಣೋಕ್ತ ಕರ್ಮಗಳು ಕೂಡ ಈಗ ನಿಮಗಾಗಿ ಏರ್ಪಡಿಸಲ್ಪಟ್ಟಿದೆ. ಈ ಏರ್ಪಾಡುಗಳನ್ನೆಲ್ಲ ವಿಪತ್ಕರ ಪರಿಸ್ಥಿತಿಗಳಲ್ಲಿ ಮಾಡಬೇಕಾದ ತಾತ್ಕಾಲಿಕ ಏರ್ಪಾಡುಗಳು ಅಂತ ಗುರುತಿಸಿರಿ. ಪೂರ್ವದಲ್ಲಿ ಗೋಕರ್ಣ ವಿವರಗಳಿಂದ ಹೊರಟ ನಿಮ್ಮ ಪೂರ್ವಜರ ನಾಮಗಳನ್ನು ಆಧಾರವಾಗಿ ಮಾಡಿಕೊಂಡು ನಿಮ್ಮ ಪ್ರಾಕೃತ ಗೋತ್ರಗಳು ಅಥವಾ ಸಂಕೇತನಾಮಗಳು ರೂಪುಗೊಂಡಿವೆ. ಆದ್ದರಿಂದ ಅವು ಪ್ರಾಕೃತಗಳಾದರೂ ಪಾವನವಂತ ಭಾವಿಸಬೇಕು.
ಆದರೆ ಅವುಗಳನ್ನು ಸಾಮಾನ್ಯ ವ್ಯವಹಾರಗಳಲ್ಲಿ ಮಾತ್ರ ಹೇಳ್ಕೋಬೇಕು. ಶ್ರೌತ ಸ್ಮಾರ್ಥಾದಿ ವೈದಿಕ ಸಂಸ್ಕಾರ ಕಾರ್ಯಕ್ರಮಗಳಲ್ಲಿಯೂ ಪೂಜಾದಿ ಸಂದರ್ಭಗಳಲ್ಲಿಯೂ ಋಷಿಗೋತ್ರಗಳನ್ನೇ ಹೇಳ್ಕೋಬೇಕು. ಈಗ ಇಲ್ಲಿ ನಿಮ್ಮ ಋಷಿಗೋತ್ರಗಳನ್ನು ಹೇಳ್ಕೊಳ್ಳಬೇಕು. ಈಗ ಇಲ್ಲಿ ನಿಮ್ಮ ಋಷಿಗೋತ್ರಗಳನ್ನು, ಅವುಗಳ ಸಂಕೇತ ನಾಮಗಳನ್ನು, ಅಗ್ನಿ ಪ್ರವೇಶ ಮಾಡಬೇಕಾದ ಪುಣ್ಯ ದಂಪತಿಗಳನ್ನು ಸವಿವರವಾಗಿ ತಿಳಿಸಿಕೊಡ್ತಾ ಇದ್ದೀನಿ. ಸಾವಧಾನದಿಂದ ಆಲಿಸಿರಿ. ಶ್ರೋತೃಗಳೇ, ಇಲ್ಲಿ ಗಮನಿಸಿ, ಇಲ್ಲಿಂದ ಮುಂದಕ್ಕೆ 102 ಗೋತ್ರದ ಗೋತ್ರಗಳು, ಹಾಗೆಯೇ ಆವತ್ತಿನ ದಿನ ಬಂದಂತಹ ಸಂಕೇತ ನಾಮಗಳು, ಹಾಗೆ ಅಗ್ನಿ ಪ್ರವೇಶ ಮಾಡಬೇಕಾದಂತಹ ಪುಣ್ಯ ದಂಪತಿಗಳು ಯಾರು ಅನ್ನೋದನ್ನು ಇಲ್ಲಿ 102 ಗೋತ್ರದ ಪೂರ್ಣ ವಿವರವನ್ನು ನೀಡಲಾಗಿದೆ. ಅವನ್ನು ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಗೋತ್ರದವರು ಯಾರು, ಗೋತ್ರ, ಆನಂತರ ಸಂಕೇತ ನಾಮ ಇರುತ್ತೆ, ಆನಂತರ ಅಗ್ನಿ ಪ್ರವೇಶ ಮಾಡಿದಂತಹ ಹೆಸರುಗಳಿರುತ್ತೆ. ನಾನಿಲ್ಲಿ ಪ್ರತಿಯೊಂದಕ್ಕೂ ಅಗ್ನಿ ಪ್ರವೇಶ ಮಾಡಿದ ದಂಪತಿಗಳು ಅಂತ ಹೇಳೋದಿಲ್ಲ, ದಂಪತಿಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಅದನ್ನು ಆಲಿಸಿ. ನಿಮ್ಮ ಗೋತ್ರಗಳು ಇದ್ದಂತಹ ಪಕ್ಷದಲ್ಲಿ, ನೀವು ಈಗ ಸಂಕೇತ ನಾಮಗಳನ್ನು ಹೇಳ್ಕೊಳ್ತಾ ಇದ್ದಂತಹ ಪಕ್ಷದಲ್ಲಿ ಆ ಒಂದು ನಿಜವಾದ ಋಷಿ ಗೋತ್ರ ಏನು ಅಂತ ಇದರಲ್ಲಿ ತಿಳ್ಕೊಂಡು ಇನ್ನು ಮುಂದೆ ಅವುಗಳನ್ನು ಬಳಸುವಂತಹ ಪ್ರಯತ್ನವನ್ನು ಮಾಡಿ ಅಂತ ನಾನಿಲ್ಲಿ ನಿಮಗೆ ವಿನಂತಿಸಿಕೊಳ್ತಾ, ಗೋತ್ರಗಳು ಮೊದಲನೇದಾಗಿ ಅಗಸ್ತ್ಯ ಗೋತ್ರಜರಿಗೆ ಅನುಪಾಲ, ಅನುಪಕುಲ ಇವು ಸಂಕೇತ ನಾಮಗಳಾಗಿದೆ. ದಂಪತಿಗಳು ಅಂದರೆ ಅಗ್ನಿ ಪ್ರವೇಶ ಮಾಡಬೇಕಾದಂತಹ ಪುಣ್ಯ ದಂಪತಿಗಳು ಯಾರು ಅಂತ ಭಾಸ್ಕರಾಚಾರ್ಯರು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಅಭಿರಾಮಾಂಬ, ರಾಮಚಂದ್ರಾರ್ಯ ಇವರು. ನಂತರ ಅಚ್ಛಾಯನಸ ಗೋತ್ರದವರಿಗೆ ಅಗ್ರಮೂಲ, ಆರ್ಘ್ಯಮೂಲ, ಅಮಲ ಇವು ಸಂಕೇತ ಗೋತ್ರಗಳು. ರಾಜಮುಖ, ರಾಜಾರ್ಯ ದಂಪತಿಗಳು. ಆತ್ರೇಯಸ ಗೋತ್ರಜರಿಗೆ ಅರಶಿಷ್ಟ, ಅರಸ, ಅರಿಶೆಟ್ಲ, ಎಲಿಶಿಷ್ಟ, ಹರಿಶಿಷ್ಟ ಇವು ಸಂಕೇತಗಳಾದರೆ ಬ್ರಹ್ಮಾಂಬ, ಬಾಲಾರ್ಯ ದಂಪತಿಗಳು. ಉಗ್ರಸೇನ ಗೋತ್ರಜರಿಗೆ ಸಂಕೇತ ನಾಮಗಳು ಕುಮಾರಶಿಷ್ಟ, ಕೋಮರಶಿಷ್ಟ, ಕೋಮರಿಶೇಟ್ಲ, ಉಗ್ರಶಿಲ ದಂಪತಿಗಳು. ರಾಜ್ಯಲಕ್ಷ್ಮಿ, ದ್ರವಿಣ, ರಾಜು. ಔಚಿಧ್ಯಸ ಗೋತ್ರಜರಿಗೆ ಯನಸ, ಯಾನಸಖಿ ದಂಪತಿಗಳು. ಪುಷ್ಪಾಂಜಲಿ, ಭುವನಾಧಿಪ. ಉತ್ತಮೌಜಸ ಗೋತ್ರ ಸಂಕೇತ ಉತ್ತಮ ಕಾಲ, ಉತ್ತಮ, ಉತಶಿಷ್ಟ ದಂಪತಿಗಳು. ಕೀರ್ತಿಕಾಂತ, ಉತ್ಪಲಾಕ್ಷ. ಉತ್ಕೃಷ್ಟಸ ಗೋತ್ರಜರಿಗೆ ಕನ್ಯಾ, ಕ್ರಾನು ದಂಪತಿಗಳು. ಸಮದರ್ಶಿನಿ, ಸೋಮದ. 8ನೇದಾಗಿ ಋಷ್ಯಶೃಂಗ ಗೋತ್ರ ಸಂಕೇತ ಅನಂತ, ಸೋಮದ ದಂಪತಿಗಳು. ಭೀಮಾಂಬ, ಪೃಥಿವೀಶ. ಕಪಿಲಸ ಗೋತ್ರ ಸಂಕೇತ ಮಂಡ, ಮಂದ ದಂಪತಿಗಳು. ಪಲ್ಲವಾಂಬ, ಪಾಲಹ್ವಯ. ಕಪೀತಸ ಗೋತ್ರ ಸಂಕೇತ ವೆಂಕೋಲ, ವೆಂಕಾಲ, ವೆಂಕಾಕುಲ ದಂಪತಿಗಳು. ರಾಗಮಂಜರಿ, ರಾಗಾಖ್ಯ. ಕಣ್ವಸ ಗೋತ್ರ ಸಂಕೇತ ಕಾಟು, ಕೋಟ, ಕರ್ನಾಟ, ಕಮಟ, ಕರುಟಿ, ಕಟಾಂಠ ದಂಪತಿಗಳು. ಚಿತ್ರಭಾಷಿಣಿ, ಚಿತ್ರಶುಭಗ. ಕಾಶ್ಯಪಸ ಗೋತ್ರ ಸಂಕೇತ ಗಣಮುಖಿ, ಗಣಪ, ಗಣವಕ್ತ್ರ ದಂಪತಿಗಳು. ನಾರೀಮಣಿ, ನಾಗಾಖ್ಯ. ಕೃಷ್ಣಸ ಗೋತ್ರ ಸಂಕೇತ ಧನದ, ಧೇನು, ಧನ ದಂಪತಿಗಳು. ಅಮೃತ ಭಾಷಿಣಿ, ಗೌತಮ. ಕೌತ್ಸ ಅಥವಾ ಕೌತಸ ಗೋತ್ರ ಸಂಕೇತ ಇಕ್ಷ್ವಾಕು, ಕದಂಬ ದಂಪತಿಗಳು. ಧನಲಕ್ಷ್ಮಿ, ಧನದ. ಕೌಶಿಕಸ ಗೋತ್ರ ಸಂಕೇತ ಕರಕಪಾಲ, ಕರಪಾಲ, ಕನಕಪಾಲ ದಂಪತಿಗಳು. ಧರ್ಮಾಂಬ, ಉತ್ತಮಾಹ್ವಯ. ಕಂದರ್ಪಸ ಗೋತ್ರ ಸಂಕೇತ ಚರ, ಚೇಗುಡ್ಡ, ಚೇಗುಳ್ಳ, ಮನಚೇರುಕೊಳ್ಳ, ಶ್ರೇಷ್ಠ ಕುಂಡಲ, ಚೇಗುಂಡ ದಂಪತಿಗಳು. ಬಾಲಾಮಣಿ, ಬಾಲದೇವ. ಕೌಂಡಿನ್ಯಸ ಗೋತ್ರ ಸಂಕೇತ ಘನಶ್ರೀಲ, ಘನಗೋಲ, ಅಗ್ನಿ ಪ್ರವೇಶ ಮಾಡಬೇಕಾದವರು. ರುಕ್ಮವತಿ, ಪಾವನ ಶ್ರೇಷ್ಠಿ. ಕೌಂತೇಯಸ ಗೋತ್ರ ಸಂಕೇತ ಕಾಮಶಿಷ್ಟ, ಕಾಮಿಶೆಟ್ಲ ದಂಪತಿಗಳು. ಚಂದ್ರಮುಖ, ಪೂತಾತ್ಯ. ಗಾರ್ಗ್ಯಸ ಗೋತ್ರ ಸಂಕೇತ ಪ್ರಹಿಣಿ, ಪ್ರಹೀಣು, ಪೈಡಿ, ಪ್ರಹಣಶಿಲ, ಪಮಿಡಿ ದಂಪತಿಗಳು. ಪಲ್ಲವಾಂಬ, ಮಲ್ಲಾಖ್ಯ.
ಗೃತ್ಸ್ನ ಮದಸ ಗೋತ್ರ ಸಂಕೇತ ಇಸುಪ ಇಶುವ. ದಂಪತಿಗಳು ವಿಚಕ್ಷಣಾಂಗಿ ದಕ್ಷಿಣಾಹ್ವಯ. ಗೌತಮಸ ಗೋತ್ರ ಸಂಕೇತ ಗ್ರಂಥಶಿಲ ಗಂಧಶೀಲ. ದಂಪತಿಗಳು ಜಾಹ್ನವಿ ಜಮದಗ್ನಿ. ಗೋಪಕಸ ಗೋತ್ರಜರಿಗೆ ಸಂಕೇತನಾಮ ಇಂಚು ಇಂಚು ಪಾಹ್ವಯ ಗೋಪ ಗೋಂಟು ಗೋಟು ಗುಂಟ ಗೋರಂಟ ಘೋಟಕ. ದಂಪತಿಗಳು ಚಂದ್ರರೇಖ ಶೃಂಗ. ಚಕ್ರಪಾಣಿಸ ಗೋತ್ರ ಸಂಕೇತ ಚಕ್ರಮೂಲ ಚಕ್ರಮೂಲಸ. ದಂಪತಿಗಳು ಕಳಾವತಿ ಚಂದ್ರಾಖ್ಯ. ಚಾಮರ್ಷಣಸ ಗೋತ್ರ ಸಂಕೇತ ಪೆದ್ದಶ್ರೇಷ್ಠಿ ಪೆದ್ದಿಶಿಷ್ಟ ಬುಧಶಿಷ್ಟ. ದಂಪತಿಗಳು ನಿಢಾಂಬ ನಂದಾಖ್ಯ. ಜಡಭರತಸ ಗೋತ್ರ ಸಂಕೇತ ದೂರಶಿಷ್ಟ. ದಂಪತಿಗಳು ಪಲ್ಲನ ಪಾಣಿ ವಲ್ಲಭ. ಚತುಷ್ಕರ್ಣಸ ಗೋತ್ರ ಸಂಕೇತ ಚಂದ್ರಮೂಲ ಚಂದ್ರ ಚಂದ್ರಶಿಷ್ಟ. ಚಂದ್ರಮಾಲಾಖ್ಯ ಚಂದ ಚಂದ್ರಕಾಹ್ವಯ. ದಂಪತಿಗಳು ಅನುಮಿತ ಅನಂತ. ಜಾಭ್ರಿ ಅಥವಾ ಜಾಭ್ರೇಯಸ ಗೋತ್ರ ಸಂಕೇತ ಚನಶಿಷ್ಟ ಚನಿಶೆಟ್ಲ ಚೆನ್ನಿಶಿಷ್ಟ ಶಿನಿಶೆಟ್ಲ ಶನಿಶೆಟ್ಲ ಶಿಷ್ಟ. ದಂಪತಿಗಳು ತಾರಕಾಂಬ ವಾಮನ. ಜರತ್ಕಾರಸ ಗೋತ್ರ ಸಂಕೇತ ಚನ್ನ ಜಾನ ಜುನ ಜನಕ. ದಂಪತಿಗಳು ವಿಮಲಾದೇವಿ ಕಂಪಿಣ. ಜಾಬಿಲಸ ಗೋತ್ರ ಸಂಕೇತ ಸೂರಿಶಿಷ್ಟ. ಆತ್ಮಾರ್ಪಣೆ ಮಾಡಬೇಕಾದವರು ಅಭಿನಾವಾಂಬ ಅಮಲ. ಜೀವಂತಿಸ ಗೋತ್ರ ಸಂಕೇತ ಭೂಮಶಿಷ್ಟ ಭೂತಿಲಾಶಿಷ್ಟ ವೃದ್ಧಿ. ದಂಪತಿಗಳು ಕನಕಾಂಗಿ ಕುಮುದಾರ್ಯ. 31ನೇದು ಚಾಂಬ ಸೂಧನಸ ಗೋತ್ರ ಸಂಕೇತ ತ್ರಿಮೂಲ. ದಂಪತಿಗಳು ಪೋತಾಂಬ ಭೋಗಾಖ್ಯ. ತರುಣಸ ಗೋತ್ರ ಸಂಕೇತ ತ್ರಿವಿಕ್ರಮಶಿಷ್ಟ ತ್ರಿವಿಕ್ರಮ. ದಂಪತಿಗಳು ಇಂದುಮುಖ ಇಂದಾಖ್ಯ. ತಿತ್ತಿರಸ ಗೋತ್ರ ಸಂಕೇತ ಭ್ರಮದ ಭ್ರಮರ ಭ್ರಮದ ಭ್ರವದ ಬ್ರಹ್ಮಕುಲ. ದಂಪತಿಗಳು ಕಮಲಾದೇವಿ ಗಜಸತ್ವ. ತೈತ್ರೇಯಸ ಗೋತ್ರ ಸಂಕೇತ ಚಿದುರು ಬಿಳ್ಳ ಚಿದುರು ಪೇಳ್ಳ ಚಿದ್ರೂಪ ಚಿದುಬಿಳ್ಳ ಚತುರಪೇಳ್ಳ. ದಂಪತಿಗಳು ಭ್ರಮರಾಂಬ ದಂತಗುಪ್ತ. ತ್ರಿಜಟಸ ಗೋತ್ರ ಸಂಕೇತ ಉಚಿರಿ ಉಪರ ಉಪ್ವಾಲ ಉನರಿ ಉಸೀರ. ದಂಪತಿಗಳು ಚಂಚಲಾಕ್ಷಿ ಪಾವನ. ದಾಲ್ಭ್ಯಸ ಗೋತ್ರ ಸಂಕೇತ ಘಟುನಶಿಷ್ಟ ಫಲನಮಶಿಷ್ಟ ಪಟಿನ ಫಲಕ. ದಂಪತಿಗಳು ಮಂಜುವಾಣಿ ಸುಂದರ. ದೂರ್ವಾಸ ಗೋತ್ರ ಸಂಕೇತ ದಿದಿಶ ದಿನನ ದೇಂತಾಶುಲ ದಂತದಾಂತ. ದಂಪತಿಗಳು ಆರ್ಯಾಂಬ ಮಲ್ಲಾಖ್ಯ. ದೇವರಾತಸ ಗೋತ್ರ ಸಂಕೇತ ಹಿರರಾಶಿ ಹಿರಾಕುಲ ಹಾರೀತ ಹೀರರಾಜು. ದಂಪತಿಗಳು ಕುಂದರದನ ಗೋವಿಂದ. ದೇವಲ್ಕ್ಯಸ ಗೋತ್ರ ಸಂಕೇತ ದೇವಿಷ್ಟ ದೇವಶೆಟ್ಲ ದೈವಶಿಷ್ಟ. ದಂಪತಿಗಳು ಅಜ್ಜಮುಖಿ ಜಮದಗ್ನಿ. 40ನೇದು ನಾರದಸ ಗೋತ್ರ ಸಂಕೇತ ಪಾಲಕುಲ ಪಾಲಕ ಪಾಲಕ ಕ್ರಮಪಾಲ. ದಂಪತಿಗಳು ಕಮಲಾಕ್ಷಿ ಸಮಧಾಖ್ಯ. ನೇತ್ರಪಾದಸ ಗೋತ್ರ ಸಂಕೇತ ಚಂದೋಗ ಚಂದೋಗುಲ. ದಂಪತಿಗಳು ಧರಣೀದೇವಿ ಕುಮಾರಶ್ರೇಷ್ಠಿ. ಪಲ್ಲವಸ ಗೋತ್ರ ಸಂಕೇತ ಗಣಪ ಗಂಟಕಾಹ್ವಯ ಘಂಟಶಾಲ ಘಂಟಸ್ಥೂಲ. ದಂಪತಿಗಳು ಧನಲಕ್ಷ್ಮಿ ದನದ ಗುಪ್ತ. ಪರ್ವಸ್ವರಾಯಣ ಗೋತ್ರ ಸಂಕೇತ ತುವ್ವಿಶಿಷ್ಟ ತ್ರಿಪುಂಶಿಕ ಪಾಲಸ್ತ್ಯ ಪಾಲಶ್ಚ ಶ್ರೀಪುಂಶ. ದಂಪತಿಗಳು ಹಲ್ಲಕಾಂಬ ಪಾರ್ದಿವಾರ್ಯ. ಪವಿತ್ರ ಪಾಣಿಸ ಗೋತ್ರ ಸಂಕೇತ ದಯಶಿಷ್ಟ ದಶಿಷ್ಟ ದೈಶೆಟ್ಟ ದೈಶೆಟ್ಲ. ಅಗ್ನಿಪ್ರವೇಶ ಲೋಲಾಂಬ ಲೋಕಾಹ್ವಯ. ಪಾರಾಶರ್ಯಸ ಗೋತ್ರ ಸಂಕೇತ ಕಾಮಧೇನು ಪಡಗಶಿಲ ಪಾಂಚಾಲ ಪ್ರಾಣಾಸುಲ ಪ್ರೌಢಶೀಲ ಪಾಪಾಲ ಪಾಂಬಾಲ ಪ್ರಾಗ್ಭಲ ಪ್ರಾಣು ಪಾವಳ್ಳ. ದಂಪತಿಗಳು
ಕಮಲಾದೇವಿ ಗೌರಾಖ್ಯ. ಪ್ರಾಚೀನ ಸಗೋತ್ರ ಸಂಕೇತ ವಿಶಿಷ್ಟಷ್ಟ ವೆನಶಿಷ್ಟ ವೆನಿಶೆಟ್ಲ. ಆತ್ಮಾರ್ಪಣೆ ಮಾಡಬೇಕಾದವರು ಮೋಹಿನಿ ಪವಿತ್ರಪಾಣಿ. ಪ್ರಭಾತ ಸಗೋತ್ರ ಸಂಕೇತ ಉದ್ವಾಹ ರವಿಶಿಷ್ಟ. ದಂಪತಿಗಳು ಕುಸುಮಾಂಬ ಕುಸುಮಶ್ರೇಷ್ಠಿ. ಪೂತಿ ಮಾಶಸ ಗೋತ್ರ ಸಂಕೇತ ತೋಟ ತುಳಸಿ ತುರ್ಯಾಟ ತುಲಿಶೆಟ್ಲ ತುನಿಶೆಟ್ಲ ತುಲಶಿಷ್ಟ. ದಂಪತಿಗಳು ತನುಮಧ್ಯ ಧೃತಸತ್ವ. ಪೌಲಸ್ತಸ್ಯ ಗೋತ್ರ ಸಂಕೇತ ಗೋಶೀಲ ಉತ್ತಮ ಗೋಶೀಲ ಪಲ್ಲವ ಗೋಶೀಲ ಪಟುಗೋಶೀಲ ಪುನಗಶೀಲ. ದಂಪತಿಗಳು ಸಂಬೋಧಿನಿ ಸಿಂಹಸೇನ. ಪಿಂಗಸ ಗೋತ್ರ ಸಂಕೇತ ಅಯನಕುಲ ಐನಕುಲ ಅನಯಕುಲ. ದಂಪತಿಗಳು ಸೌಧಾಮಿನಿ ಭಂಬರ. ಪುಂಡರೀಕಸ ಗೋತ್ರ ಸಂಕೇತ ಅನುಶಿಷ್ಟ. ದಂಪತಿಗಳು ಚಂದ್ರಕಲಾ ಚಂದ್ರಮೌಳಿ. ಪೌಂಡ್ರಕಸ ಗೋತ್ರ ಸಂಕೇತ ಪೋಲಿಶೆಟ್ಲ ಪ್ರೋಲಿಕುಲ ಪೂಸಿಕಕುಲ ಪುಂಶಿಮಾಂಶು ಪ್ರೋಶಿಷ್ಟ ಪ್ರೋಲೇಖ ಪ್ರೋಲಿಶಿಷ್ಟ. ದಂಪತಿಗಳು ಸುದರ್ಶಿನಿ ಸೌಧಾಕ್ಯ. ಬೃಹದಶ್ವಸ ಗೋತ್ರ ಸಂಕೇತ ಪೇರಿಶಿಷ್ಟ ಪೈರಿಶಿಷ್ಟ ಪೇರುಷಟ್ಲ ಪೆರಿಸ್ತ. ದಂಪತಿಗಳು ಬಾಲಾಂಬ ಜನಾರ್ದನ. ಬೋಧಾಯನಸ ಗೋತ್ರ ಸಂಕೇತ ಬುದ್ಧಿ ಬುಧನ ಬುಧಾಂಕುಲ. ದಂಪತಿಗಳು ದಂತವತಿ ಅಮೃತ. ಭಾರದ್ವಜ ಸಗೋತ್ರ ಸಂಕೇತ ಬಲಿಶಿಷ್ಟ ಬಲಿಶ್ರೇಷ್ಠ ಬಲಿಶೆಟ್ಲ. ದಂಪತಿಗಳು ಸಮಶೀಲ ಸಕಲಾಖ್ಯ. ಭಾರ್ಗವ ಸಗೋತ್ರ ಸಂಕೇತ ಪೃಥ್ವಿಶ್ರೇಷ್ಠ ಪೃಥ್ವಿಶಿಷ್ಟ. ದಂಪತಿಗಳು ಚಿತ್ರರೇಖಾ ಕುಶಲಾರ್ಯ. ಮರೀಚಿನ ಗೋತ್ರ ಸಂಕೇತ ದೀಕ್ಷಮ ದೀಕ್ಷಮಶಿಷ್ಟ ದೀಕ್ಷಮಶ್ರೇಷ್ಠ ದೀಕ್ಷಮಶಿಷ್ಟಸ. ದಂಪತಿಗಳು ಧನವತಿ ಧರ್ಮಾಖ್ಯ. ಮಾನವಸ ಗೋತ್ರ ಸಂಕೇತ ಮನ್ಯು ಮಾನ್ಯುಸ ಮಾನಸ ಮಾನಾಚ್ಚ ಮಾನಾಭ. ದಂಪತಿಗಳು ಮಣಿಮಂಜರಿ ಆದಿತ್ಯಗುಪ್ತ. ಮಾರ್ಕಾಂಡೇಯಸ ಗೋತ್ರ ಸಂಕೇತ ಮೋರು ಮೋರ್ಕುಲ ಮೋರುಕ ಮೋರಸ ಮೂರ್ಖಾಲ ಮೂರ. ದಂಪತಿಗಳು ಶ್ಯಾಮಲಾಂಬ ಕೃಷ್ಣ. ಮುನಿರಾಜಸ ಗೋತ್ರ ಸಂಕೇತ ಪದ್ಮಶಿಷ್ಟ ಪದ್ಮಶ್ರೇಷ್ಠ ಪದ್ಮಶಿಷ್ಟಸ ಪದ್ಮಶೆಟ್ಲ ಪದ್ಮಶಿಲ. ದಂಪತಿಗಳು ಸರಸ್ವತಿ ಸರಸಶ್ರೇಷ್ಠ. 61ನೇಯ ಋಷಿಗಳು ಮೈತ್ರೇಯಸ ಗೋತ್ರ ಸಂಕೇತನಾಮ ಮಿಥುನ ಮಧ್ವಿ ಮಧ್ವಸ ಮದನ ಮೈತ್ರಿ ಮತ್ಸ್ಯ. ದಂಪತಿಗಳು ಕಾಳಿವಂತಸ ಕಾಲಕಂಠ. 62ನೇಯದು ಮೌದ್ಗಲ್ಯಸ ಗೋತ್ರ ಸಂಕೇತನಾಮ ನಾಭೀಲಕುಲ ನಾಭೀಲಸ ಮುನಿಕುಲ ಚಂದಾಲ. ದಂಪತಿಗಳು ಮೇಧಾಂಬ ಮಾರ್ಕಾಂಡೇಯ. ಮೌಸಲಸ ಗೋತ್ರ ಸಂಕೇತ ಚಂದಕುಲ ಚಂದಕ ಚಂಗಾಲ ಚಂದಾಲ. ದಂಪತಿಗಳು ಹೇಮರೇಖಾ ಸ್ವರ್ಣರಥ. ಮಂದಪಾಲಸ ಗೋತ್ರ ಸಂಕೇತ ವಿನ್ನಸ ವಿನು ವೆನ್ನ. ದಂಪತಿಗಳು ಭಾಮಾಮಣಿ ಭಾಸ್ಕರಾಚಾರ್ಯ. ಮೌಂಜಾಯನಸ ಗೋತ್ರ ಸಂಕೇತ ಮೌಂಜಸ ಮೌಂಜಿಕ. ದಂಪತಿಗಳು ಮಣಿಶಲಾಕ ಕಂದರ್ಪ. ಯಾಸ್ಕಸ ಗೋತ್ರ ಸಂಕೇತ ವೆಲಿಗೋಳ್ಳ ವ್ಯಾಳಕೂಲಸ. ದಂಪತಿಗಳು ಪೃಥ್ವಿದೇವಿ ಪೃಥುನಾಮಗುಪ್ತ. ಯಾಜ್ಞವಲ್ಕ್ಯಸ ಗೋತ್ರ ಸಂಕೇತ ಅಭಿಮಂಚಿ ಅಭಿಮನ್ಯು ಅಭಿಮುಂಚ. ದಂಪತಿಗಳು ದನಂದಾಂಬ ಮೂಲಾರ್ಯ. ವಟಕುಸ ಗೋತ್ರ ಸಂಕೇತ ಅನುಮರ್ಷಣ. ದಂಪತಿಗಳು ಪ್ರೋಲ್ಲಾಸಿನಿ ಪುಣ್ಯರಾಶಿಗುಪ್ತ. ವರತಂತುಸ ಗೋತ್ರ ಸಂಕೇತ ಮಾಸಾಂತ ಮಾಶಾಂತ ಮಾಂತ. ದಂಪತಿಗಳು ಬಿಂಬಾಧರಿ ಪೀನವಕ್ಷರ್ಯ. ವರುಣಸ ಗೋತ್ರ ಸಂಕೇತ ವೆಲಿಶಿಷ್ಟ ವರುಣಶಿಲ ಏಲಶಿಷ್ಟ. ಸಂಕೇತ ಪಲ್ಲವಾಂಬ ಭೋಗಾಖ್ಯ. ವಸಿಷ್ಠಸ ಗೋತ್ರ ಸಂಕೇತ ವಸ್ತಿಸ ವಸ್ತ್ರಕುಲ ವಸ್ತುಕುಲ. ದಂಪತಿಗಳು ಹೇಮಾಂಗಿ ಮಾತ್ಸ್ಯಧ್ವರ್ಯಾಚಾರ್ಯ. ವಾಮದೇವಸ ಗೋತ್ರ ಸಂಕೇತ ಉಪನ ಉಪಲಾನ ಉಪಮನ್ಯು ಉಪನ್ವಾಹಾಯ. ಅಗ್ನಿ ಪ್ರವೇಶ ಮಾಡಬೇಕಾದವರು ದೇವಾಂಬ ಭೋಗಾರ್ಯ. ವಾಯವ್ಯಸ ಗೋತ್ರ ಸಂಕೇತ
ವೃಂಗಮ, ವ್ರಕ್ಕಾಲ, ವ್ರಕಶಿಷ್ಟ, ವೃಂಗಮೂಲ, ವೃಂಗಮ. ದಂಪತಿಗಳು ಭೂಮಾಂಬ, ಬ್ರಹ್ಮಾರ್ಯ. ವಾಲ್ಮೀಕಿಸ ಗೋತ್ರ, ಸಂಕೇತ ಸಾಂತಾಲ, ಶಾಂತಿ. ದಂಪತಿಗಳು ವಿದುರಾಂಬ, ಮಾಧುವಾರ್ಯ. ವಾಸುದೇವಸ ಗೋತ್ರ, ಸಂಕೇತ ಭೀಮಶಿಷ್ಟ, ಭೀಮಶ್ರೇಷ್ಠ, ಭೀಮಶಿಲ. ಅಗ್ನಿ ಪ್ರವೇಶ ಮಾಡಬೇಕಾದವರು ಇಭಯಾನ, ನಾಗಾರ್ಯ. ವ್ಯಾಸಸ ಗೋತ್ರ, ಸಂಕೇತ ಧನದ, ಧನಗುಂಡ, ಧನುಗ, ಧನಿಗುಳ್ಳ, ಧನಕುಲ. ದಂಪತಿಗಳು ಮಂಜುವಾಣಿ, ಗುಣಪುಂಜ, ಗುಪ್ತ. ವಿಶ್ವಾಮಿತ್ರ ಸಗೋತ್ರ, ಸಂಕೇತ ವಿಕ್ರಮಶಿಷ್ಟ, ವಿಕ್ರಮಶೆಟ್ಲ. ದಂಪತಿಗಳು ಕಂಬುಕಂಟಿ, ಕಪಿಲಾರ್ಯ. ವಿಶ್ವಕ್ಸೇನಸ ಗೋತ್ರ, ಸಂಕೇತ ವಿಪರಿಶಿಷ್ಟ, ವಿಪರಿಶೆಟ್ಲ, ಉಪರಿಶಿಷ್ಟ. ದಂಪತಿಗಳು ಸೋಮಪ್ರಭ, ಸಿಂಹಧ್ವಜ. ವಿಷ್ಣು ವೃದ್ಧಸ ಗೋತ್ರ, ಸಂಕೇತ ಪುಷ್ಪಲಾಕುಲ, ಪಿಪ್ಪಲಾದಿ ಪೇಪಸ. ದಂಪತಿಗಳು ವಾಸಾಂತಿಕ, ಅರ್ಧನಾರೀಶ. ವೈರೋಹಿತ ಇತ್ಯಸ ಗೋತ್ರ, ಸಂಕೇತ ವಸಂತಕುಲ, ವಸಂತಕುಲ. ದಂಪತಿಗಳು ಪಿಬ್ಬಲಾಂಬ, ನಾಗಧ್ವಜ. ಶರಭಂಗಸ ಗೋತ್ರ, ಸಂಕೇತ ಕ್ರಮಶಿಷ್ಟ, ಕಾಶೆಟ್ಲ. ದಂಪತಿಗಳು ನೀಲವೇಣಿ, ಭಾನುಗುಪ್ತ. ಶಾರ್ಘರವಸ ಗೋತ್ರ, ಸಂಕೇತ ಘೋಂಡಕ, ಗುಂಡಕ, ಗುಂಡುಕುಲ. ದಂಪತಿಗಳು ಕೃಷ್ಣಾಂಬ, ನಾಗಾರ್ಯ. ಶುಕ್ಲಸ ಗೋತ್ರ, ಸಂಕೇತ ಮುಷ್ಟಿ, ಶ್ರೀಸಾಳ್ಳ, ಶ್ರೀಶಾಲ, ಶ್ರೀಕಾಳ್ಳ, ಶಿರಿಸಾಲ, ಶಿರಿಪೆಳ್ಳ. ದಂಪತಿಗಳು ವಿನ್ನಮಾಂಬ, ವಿಶ್ವನಾಥ. ಶ್ರೀಧರಸ ಗೋತ್ರ, ಸಂಕೇತ ಶ್ರೀಶಿಷ್ಟ, ಶಿರಿಶಿಷ್ಟ. ದಂಪತಿಗಳು ನವನೀತಾಂಗಿ, ವಿನ್ನಾರ್ಯ. ಶ್ರೀವತ್ಸಸ ಗೋತ್ರ, ಸಂಕೇತ ಶ್ರೀಲಕುಲ, ಶ್ರೀರಂಗ, ಚಿಲಕುಲ. ದಂಪತಿಗಳು ಪ್ರಭಾವತಿ, ಪ್ರದ್ಯುಮ್ನ. ಶಾಚೇಯಸ ಗೋತ್ರ, ಸಂಕೇತ ಇಲಮಂಚಿ, ಯಲಮಂಚಿ, ಹೇಲಮಂಚಿ, ತುಲಮಂಚಿ. ದಂಪತಿಗಳು ಮೇಧಾಂಬ, ವೀರಭದ್ರ. ಶೌನಕಸ ಗೋತ್ರ, ಸಂಕೇತ ಕಮಲಕುಲ, ತೃಕಶಿಷ್ಟಕುಲ, ಶನಕಾಲಕುಲ, ಶೌನಕ. ದಂಪತಿಗಳು ಗಂಗಾಭವಾನಿ, ವಿದ್ಯಾಧರ ಗುಪ್ತ. ಶಾಂಡಿಲ್ಯಸ ಗೋತ್ರ, ಸಂಕೇತ ತುಪ್ಪಲಾಕುಲ. ದಂಪತಿಗಳು ಪುಷ್ಪಧಾಂಬ, ವಿಧಾರ್ಯ ಗುಪ್ತ. ಸನಕಸ ಗೋತ್ರ, ಸಂಕೇತ ಸಾನ, ಸನ್ನಕುಲ. ದಂಪತಿಗಳು ಸುಂದರೀ ದೇವಿ, ಮೂರ್ತಾರ್ಯ. ಸುನಂದನಾಸ ಗೋತ್ರ, ಸಂಕೇತ ನಾಮ ಸೋಮಶಿಷ್ಟ, ಸಂಕಳ್ಳ. ದಂಪತಿಗಳು ಉತ್ಪಲಾಕ್ಷಿ, ಪಂಡಿತಾರ್ಯ. ಸನತ್ ಕುಮಾರಸ ಗೋತ್ರ, ಸಂಕೇತ ಟಂಕಾರಕುಲ, ಮುದ್ದುಕುಲ. ದಂಪತಿಗಳು ರಾಜಮುಖಿ, ರಾಜೇಶ್ವರಿ. ಸೌವರ್ಣ ಗೋತ್ರಜ, ಸಂಕೇತ ಸುಸಾಳ್ಳ, ಸಕಾಳ್ಳ, ಸುಸೋಳ್ಳ, ಸುಶಾಲ. ದಂಪತಿಗಳು ಲೀಲಾವತಿ, ಜನಾರ್ದನ ಗುಪ್ತ. ಸಂವರ್ತಕಸ ಗೋತ್ರ, ಸಂಕೇತ ರೆಂಟಕುಲ, ರೆಂಟಸ. ದಂಪತಿಗಳು ಪದ್ಮಗಂಧಿ, ಬಾಲಭಾನುಗುಪ್ತ. ಸತ್ಯವ್ರತಸ ಗೋತ್ರ, ಸಂಕೇತ ಚಿಂತಕ, ಚಿಂತ್ಯ, ಚಿಂತಮ, ಚಿಂತಶಿಷ್ಟ, ಚಿಂತಾಲ, ಅಂದಿರ. ದಂಪತಿಗಳು ಚಿತ್ರಾಂಗಿ, ವಿನವರೇಣ್ಯರ ಗುಪ್ತ. ಸುಕಾಂಚನಸ ಗೋತ್ರ, ಸಂಕೇತ ಪುನೀತ, ಪುಚ್ಚಕುಲ, ಪುಚ್ಚಕಶಿಲ, ಪೌಚ್ಚಕುಲ. ದಂಪತಿಗಳು ಸತ್ಯವತಿ, ಸತ್ಯಸಂಧ. ಸುತೀಕ್ಷಣಸ ಗೋತ್ರ, ಸಂಕೇತ ದಂತಕುಲ, ದೋಂತಕುಲ, ದೈಂತ್ಯಕುಲ, ಧ್ವಂತಕುಲ, ದಂತಕುಲ, ದೇವಿಶೆಟ್ಲ. ದಂಪತಿಗಳು ಚಂದ್ರಾಂಬ, ಜಲಧಾರ್ಯ. ಸುಬ್ರಹ್ಮಣ್ಯಸ ಗೋತ್ರ, ಸಂಕೇತ ಚಂದನ, ಸ್ನಿಗ್ಧ. ದಂಪತಿಗಳು ಚಂಪಲಾಕ್ಷಿ, ಸಿಂಹಮುಖ. ಸುವರ್ಣಸ ಗೋತ್ರ, ಸಂಕೇತ ಪ್ರೌಢಯಾಚ, ಪ್ರೌಢಶಿಲ, ಪ್ರೌಢಯಾಚ, ಪ್ರಾಣಯಾಜ, ಪೋಲುಯಾಚ, ಪ್ರಯನಸ. ದಂಪತಿಗಳು ಪದ್ಮಾಕ್ಷಿ, ಮೇಘಸೇನ. ಸುಂದರಸ ಗೋತ್ರ, ಸಂಕೇತ ಇನಕುಲ, ಇನಕಾಲ, ವಿನಿಕೋಲ. ದಂಪತಿಗಳು ಪಾವನೀ ದೇವಿ,
ಚಂದ್ರಭಾಣ, ಸೌಪರ್ಣಸಗೋತ್ರ, ಸಂಕೇತ ಬುಧರುಕುಲ, ಬುಧರುಕ್ಷಸ ಬುಧರ್ಕುಲ, ಬುಧರಕುಲ, ಬುಧರ. ದಂಪತಿಗಳು ಮಣಿಮಾಲ, ಗಣಮುಳಾರ್ಯ. ಸೌಮ್ಯಸಗೋತ್ರ, ಸಂಕೇತ ಹಸ್ತಿಕುಲ, ಹಸ್ತಿಕ. ದಂಪತಿಗಳು ದಾವನದೇವಿ, ನಿರ್ಜಲ ಸೇನ. ಹರಿವಲ್ಕ್ಯಸ ಗೋತ್ರ, ಸಂಕೇತ ಕುರಟ, ಕೋರಟ, ಕಪಟ. ದಂಪತಿಗಳು ಕುಮುದವಲ್ಲಿ, ಸುದರ್ಶನ ಶ್ರೇಷ್ಠಿ. ಹೀಗೆ ಭಾಸ್ಕರಾಚಾರ್ಯರು 102 ಗೋತ್ರಗಳ ಆರ್ಯವೈಶ್ಯರ ಋಷಿ ಗೋತ್ರಗಳನ್ನು ನೂತನವಾಗಿ ಏರ್ಪಡಿಸಿದ್ರು. ಸಂಕೇತ ನಾಮಗಳನ್ನು ಕೊಟ್ಟರು ಮತ್ತು ಅಗ್ನಿ ಪ್ರವೇಶ ಮಾಡಬೇಕಾದ ಪುಣ್ಯ ದಂಪತಿಗಳ ನಾಮಧೇಯಗಳನ್ನು ವಿವರವಾಗಿ ತಿಳಿಸಿಕೊಟ್ರು. ಯಾರು ಇವಾಗ ಅಗ್ನಿ ಪ್ರವೇಶ ಮಾಡಬೇಕು ಅನ್ನುವಂತಹ ದಂಪತಿಗಳ ಹೆಸರನ್ನು ಸಹ ಹೇಳಿದ್ರು 102 ಗೋತ್ರದವರದ್ದು. ಆನಂತರ ಆರ್ಯವೈಶ್ಯರು ಸಾಮಾನ್ಯ ವ್ಯವಹಾರಗಳಲ್ಲಿ ಮಾತ್ರ ಸಂಕೇತ ನಾಮಗಳಾದ ಪ್ರಾಕೃತ ಗೋತ್ರಗಳನ್ನು ಹೇಳ್ಕೊಳ್ಬೇಕು ಅಂತಲೂ ಹೇಳಿದ್ರು. ಶ್ರೌತ ಸ್ಮಾರ್ತಾದಿಕ ಸಕಲ ವೈದಿಕ ಕರ್ಮಗಳಲ್ಲಿ ಋಷಿ ಗೋತ್ರಗಳನ್ನು ಮಾತ್ರ ಹೇಳ್ಕೋಬೇಕು ಅಂತ ತಿಳಿಸ್ಕೊಟ್ರು, ಕಟ್ಟಳೆಯನ್ನು ಹಾಕಿದ್ರು. ಗುರುವರೇಣ್ಯರ ವಾಕ್ಯಗಳನ್ನು ಕೇಳಿದಂತಹ ವೈಶ್ಯರು ಅವರ ಆದೇಶಗಳನ್ನು ಶಿರಸ ವಹಿಸ್ತೀವಿ ಅಂತ ನುಡಿದ್ರು. ಆ ನಂತರ ಆರ್ಯವೈಶ್ಯರ ಆತ್ಮತ್ಯಾಗ, ಮುಹೂರ್ತ ನಿರ್ಣಯ ಇವುಗಳನ್ನು ಮಾಡ್ತಾರೆ. ಇದು ಏನು ಅಂತ ನೋಡೋಣ. ಅಗ್ನಿಕುಂಡಗಳ ನಿರ್ಮಾಣ ಹೇಗಾಯಿತು ಅಂದರೆ, ಭಾಸ್ಕರಾಚಾರ್ಯರು ಗುರುವರೇಣ್ಯರು ಆರ್ಯವೈಶ್ಯರ ಅಗ್ನಿ ಪ್ರವೇಶಕ್ಕೆ ಮಾಘ ಶುದ್ಧ ಬಿದಿಗೆ ಗುರುವಾರದ ದಿನದಂದು ಮುಹೂರ್ತವನ್ನು ನಿರ್ಣಯಿಸ್ತಾರೆ. ಬಳಿಕ ವೈಶ್ಯರನ್ನು ನೋಡಿ, ಓ ವೈಶ್ಯೋತ್ತಮರೇ, ಷಡ್ಯೋಜನ ವಿಸ್ತೀರ್ಣವಾದ ಬ್ರಹ್ಮಕುಂಡ ಪ್ರದೇಶದಲ್ಲಿ ಪೂರ್ವದಲ್ಲಿ ಕುಮಾರಸ್ವಾಮಿಗಾಗಿ ದೇವತೆಗಳಿಂದ ಅಗ್ನಿಚಕ್ರ ಏರ್ಪಾಡಾಗಿತ್ತು. ಆ ಪ್ರದೇಶದಲ್ಲಿ ಹಸುಗಳನ್ನು ಅರ್ಪಿಸಿದವರು ತಪ್ಪದೇ ಪರಮಪದವನ್ನು ಹೊಂದಬಲ್ಲರು. ಆದ್ದರಿಂದ ನಮ್ಮ ಅಗ್ನಿ ಪ್ರವೇಶ ಮಹಾಯಜ್ಞಕ್ಕೆ ಅದುವೇ ಉಚಿತ ಸ್ಥಾನ ಅಂತ ಹೇಳಿ ಸ್ಥಳ ನಿರ್ದೇಶನ ಮಾಡ್ತಾರೆ. ತರುವಾಯ ಮಲ್ಹರನೆಂಬ ಭಟನನ್ನು ಕರೆದು, ಎಲೆ ಮಲ್ಹರ, ನಾನು ಹೇಳುವ ಪ್ರಕಾರ ನೀನಿಲ್ಲಿ ಅಗ್ನಿಕುಂಡಗಳನ್ನು ನಿರ್ಮಿಸು. ಮಧ್ಯಭಾಗದಲ್ಲಿ ವಾಸವಿ ಕನ್ನಿಕೆಯ ಪ್ರಧಾನ ಕುಂಡ ನಿರ್ಮಾಣ ಮಾಡು. ಅದಕ್ಕೆ ಒಂದು ಪಾರ್ಶ್ವದಲ್ಲಿ 9 ಕುಂಡಗಳು, ಮತ್ತೊಂದು ಪಾರ್ಶ್ವದಲ್ಲಿ 9 ಕುಂಡಗಳು, ಪ್ರಧಾನ ಹೋಮಕುಂಡದ 4 ಮೂಲೆಗಳಲ್ಲಿ 4 ಕುಂಡಗಳನ್ನು, ಆ ಬಳಿಕ ವರ್ತುಲಾಕಾರದಲ್ಲಿ 16 ಕುಂಡಗಳನ್ನು, ಆ ಅಗ್ನಿ ಪ್ರವೇಶ ಶಾಲೆಯ 4 ಮೂಲೆಗಳಲ್ಲಿಯೂ ಸಹ 64 ಕುಂಡಗಳನ್ನು ನಿರ್ಮಿಸು. ಹಿಂದೆ ಬ್ರಹ್ಮದೇವನಿಂದ ಈ ವಿಧಾನದಲ್ಲಿಯೇ ಕುಂಡ ನಿರ್ಮಾಣ ಮಾಡಲ್ಪಟ್ಟಿದೆ ಅಂತ ಭಾಸ್ಕರಾಚಾರ್ಯರು ತಿಳಿಸ್ಕೊಡ್ತಾರೆ. ಹೀಗೆ ಅಗ್ನಿ ಪ್ರವೇಶಕ್ಕೆ ಭಾಸ್ಕರಾಚಾರ್ಯರು ಸ್ಥಳ ನಿರ್ದೇಶನ ಮಾಡಿದ ಬಳಿಕ ಕೆಲವು ವೈಶ್ಯರು ವಾಸವಿ ಕನ್ನಿಕೆಯನ್ನು ನೋಡಿ, ಅಮ್ಮ, ಕ್ರೂರಿಯಾದ ಚಕ್ರವರ್ತಿ ನಮ್ಮ ಅಗ್ನಿ ಪ್ರವೇಶ ವಾರ್ತೆಯನ್ನು ಕೇಳಿ ಮನಸ್ಸನ್ನು ಬದಲಾಯಿಸಿಕೊಳ್ಳದೆ ನಮ್ಮ ಮೇಲೆ ದಂಡೆತ್ತಿ ಬಂದರೆ ನಾವು ಈ ಅಹಿಂಸಾ ವ್ರತ ದೀಕ್ಷೆಯನ್ನು ಹೇಗೆ ಪಾಲಿಸಬಲ್ಲೆವು? ಅದರಿಂದ ಏನು ಪ್ರಯೋಜನ? ನಾವು ಅಹಿಂಸಾ ವ್ರತ ದೀಕ್ಷಾಬದ್ಧರಾಗಿ ಸುಮ್ಮನಿದ್ದು ಬಿಟ್ಟರೆ ಆರ್ಯವೈಶ್ಯ ಕುಲವು ಆತ್ಮರಕ್ಷಣೆ ಮಾಡಿಕೊಳ್ಳುವುದು ಹೇಗೆ ಅಂತ ಪ್ರಶ್ನಿಸ್ತಾರೆ. ಆಗ ವಾಸವಿ ಕನ್ನಿಕೆ ಹೇಳ್ತಾಳೆ ಅವರನ್ನು ನೋಡಿ, ಸೋದರರೇ, ಧೈರ್ಯಗುಂದದಿರಿ. ಪೂರ್ವದಲ್ಲಿ ಶ್ರೀ ಮಹಾವಿಷ್ಣುವಿಗಾಗಿ ಘೋರ ತಪಶ್ಚರ್ಯದಲ್ಲಿದ್ದ ವೇದಾವತಿಯನ್ನು ರಾವಣಾಸುರನು ಬಲಾತ್ಕಾರವಾಗಿ ಹಿಡಿಯಲು ಹೋದಾಗ ಆಕೆ ಅವನನ್ನು ಕಂಡು, ಎಲೆ ದ್ವೇಷಿ, ನನ್ನ ಈ ಶರೀರವನ್ನು ಯೋಗಾಗ್ನಿಯಲ್ಲಿ ದಗ್ಧವಾಗಿಸಿಕೊಂಡು ಬರಲಿರುವ ಜನ್ಮದಲ್ಲಿ ನಿನ್ನ ಗೃಹದಲ್ಲೇ ಪ್ರಭವಿಸಿ ನಿನ್ನನ್ನು ನಿನ್ನ ಪುತ್ರ ಬಂಧು ಮಿತ್ರ ಸಪರಿವಾರವಾಗಿ ಸರ್ವನಾಶ ಮಾಡ್ತೀನಿ ಅಂತ ಹೇಳಿ ಶಪಿಸಿ ಅಗ್ನಿಯಲ್ಲಿ ದಗ್ಧವಾಗಿ ಹೋದ್ಲು. ಮಾನವತೆಯರಾದ ಸ್ತ್ರೀಯರು ಪಾಪಾತ್ಮರ ದುರ್ವರ್ತನೆಯನ್ನು ಸಹಿಸರು. ಹಾಗೆಯೇ ಪಾಪಾತ್ಮನಾದ ವಿಷ್ಣುವರ್ಧನನ ಕೆಡು ದೃಷ್ಟಿಯು ಸೋಂಕಿದ ನನ್ನೀ ಶರೀರವನ್ನು ಅಗ್ನಿಯಲ್ಲಿ ಅರ್ಪಿಸಿಬಿಡ್ತೀನಿ. ಆ ದುಷ್ಟ ಸಾರ್ವಭೌಮನು ಪೆನುಗೊಂಡೆ ಪಟ್ಟಣಕ್ಕೆ ಸಮೀಪಿಸಲಾರನು ಅಂತ ಹೇಳಿ ವಾಸವಿಯು ನುಡಿಯುತ್ತಿರಲು ಆಕಾಶದಿಂದ ಒಂದು ದಿವ್ಯವಾಣಿ ಹೇಳ್ತಾ ಇದೆ, ಓ ವೈಶ್ಯವರೇಣ್ಯರೇ, ಶ್ರೀ ವಾಸವಿ ಕನ್ಯಕಾದೇವಿಯ ಅಗ್ನಿ ಪ್ರವೇಶ ವಾರ್ತೆಯು ವಿಷ್ಣುವರ್ಧನನ ಕಿವಿಗೆ ಬಿದ್ದ ಕೂಡಲೇ ವಜ್ರಾಯುಧದಿಂದ ಛೇದಿಸಲ್ಪಟ್ಟ ಪರ್ವತ ಶಿಖದಂತೆ ಅವನ ಶಿರಸ್ಸು ಸಹಸ್ರ ಹೋಳುಗಳಾಗಿ ಬಿಡುತ್ತೆ. ಇದು ಸತ್ಯ ಅಂತ ದಶ ದಿಶೆಗಳಲ್ಲಿ ಘೋಷಣೆಯಾಗತ್ತೆ. ಮೇಘ ಗಂಭೀರ ನಿಸ್ವನದಿಂದ ಕೇಳಿಸುತ್ತೆ. ಈ ನುಡಿಯನ್ನು ಕೇಳಿದಂತಹ ಅಲ್ಲಿದ್ದವರೆಲ್ಲರೂ ಪರಮಾಶ್ಚರ್ಯಭರಿತರಾಗಿ ವಾಸವಿ ದೇವಿಯ ಮಹಿಮೆಯನ್ನು ಕೀರ್ತಿಸ್ತಾ ಆ ವೈಶ್ಯರು ಭಾಸ್ಕರ ದೇಶಿಕರ ಬಳಿ ಸಾರಿ ವೀರ ಕಂಕಣವನ್ನು ಕಟ್ಟಿಸಿಕೊಂಡು
ತಾಂಬೂಲವನ್ನು ಸ್ವೀಕರಿಸಿ ಸಂತೋಷಯುಕ್ತರಾಗಿ ಪಂಡಿತ ಕವಿಸ್ತೋತ್ರ ಪಟಕಾದಿಗಳನ್ನು ಕೀರ್ತಿಸಲ್ಪಡ್ತಾ ತಮ್ಮ ಗೃಹಗಳಿಗೆ ತೆರಳ್ತಾರೆ. ಹೀಗೆ ಮಣಿಗುಪ್ತಾದಿ ವೈಶ್ಯರಿಗೆ ಸಾಲಂಕಾಯನರು ಹೇಳುತ್ತಾ ಇರುವಾಗ ಅವರು ಆ ಗುರುವರೇಣ್ಯರನ್ನು ಕುರಿತು ಆಚಾರ್ಯ ಸತ್ತಮ ಆರ್ಯವೈಶ್ಯರು ಹೀಗೆ ಅಗ್ನಿ ಪ್ರವೇಶ ಪ್ರಯತ್ನಗಳನ್ನು ಮಾಡ್ತಾ ಇರುವಾಗ ವಿಷ್ಣುವರ್ಧನನ ಸೇನಾಧಿಪತಿಯಾದ ವಿಕ್ರಮ ಕೇಸರಿಯು ಅವರ ಸೈನಿಕರು ನೋಡ್ತಾ ಸುಮ್ಮನಿದ್ರಾ, ಅವರೇನು ಮಾಡಿದ್ರು ಅಂತ ಪ್ರಶ್ನಿಸ್ತಾರೆ. ಆಗ ಸಾಲಂಕಾಯನರು, ಹೇ ವೈಶ್ಯೋತ್ತಮರೇ, ಸಾರ್ವಭೌಮನಿಂದ ಕಾವಲಿಗಿರಿಸಲ್ಪಟ್ಟ ಸೈನಿಕರೆಲ್ಲರೂ ವೈಶ್ಯರ ತ್ಯಾಗ ನಿರತಿಯಿಂದ ಪ್ರಭಾವಿತರಾಗಿ ವಾಸವಿ ಭಕ್ತರಾಗಿ ಪರಿವರ್ತಿತರಾದರು. ಅವರು ತಮ್ಮ ನಾಯಕನಾದ ವಿಕ್ರಮ ಕೇಸರಿಯ ಆಜ್ಞೆಗಳನ್ನು ತಿರಸ್ಕರಿಸತೊಡಗಿದ್ರು. ಹಾಗೆಯೇ ಚಕ್ರವರ್ತಿಯ ನಿರಂಕುಶತ್ವವನ್ನು ಅಲ್ಲಗಳೆದರು. ಆಗ ವಿಕ್ರಮಕೇಸರಿಯು ತನಗೆ ವಿಧೇಯರಾಗಿರುವ ದೂತರ ಮೂಲಕ ವೈಶ್ಯರ ಅಗ್ನಿ ಪ್ರವೇಶವನ್ನು ಕುರಿತು ವಾರ್ತೆಯನ್ನು ವಿಷ್ಣುವರ್ಧನ ಚಕ್ರವರ್ತಿಗೆ ಹೇಳಿ ಕಳಿಸ್ತಾನೆ. ಅವನು ಭೇದೋಪಾಯದಿಂದ ವಾಸವಿ ಬಾಲೆಯನ್ನು ಬಂಧಿಸಿ ತನ್ನ ಪ್ರಭುವಿಗೆ ಸಮರ್ಪಿಸಬೇಕು ಅಂತ ನಿಶ್ಚಯಿಸಿಕೊಂಡು ಸಮಯವನ್ನು ಎದುರು ನೋಡ್ತೊಡಗುತ್ತಾನೆ ಅಂತ ಹೇಳ್ತಾರೆ ಸಾಲಂಕಾಯನ ಮಹರ್ಷಿಗಳು. ಮಣಿಗುಪ್ತಾದಿಗಳು ಇಮ್ಮಡಿಗೊಂಡು ಕುತೂಹಲದಿಂದ ಸಾಲಂಕಾಯನರ ಕಥನವನ್ನು ಆಲಿಸತೊಡಗುತ್ತಾರೆ ಎಂಬಲ್ಲಿಗೆ 13ನೆಯ ಅಧ್ಯಾಯ ಮುಕ್ತಾಯವಾಯಿತು. ಓಂ ಶ್ರೀ ವಾಸವಾಂಬಾಯೈ ನಮಃ.